ನಮಸ್ಕಾರ. ಈ ದಿನ ವಿಶೇಷವಾಗಿ ನೋಡಿ ಓವರ್ ಹೆಡ್ ಟ್ಯಾಂಕ್ ಎಲ್ಲಿ ಬರಬೇಕು ಏನು ಅನ್ನೋದ್ರ ಬಗ್ಗೆ ಪ್ರಶ್ನೆ ಕೇಳಿದ್ರು. ಅದ್ರ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ನೋಡಿ, ಜನರಲ್ ಆಗಿ ಎಲ್ಲರಿಗೂ ಗೊತ್ತು, ಸೌತ್ ವೆಸ್ಟ್ ಇಲ್ಲಿ ನೈಋತ್ಯದಲ್ಲಿ ಓವರ್ ಹೆಡ್ ಟ್ಯಾಂಕ್ ಬರಬೇಕು ಅಂತ ಹೇಳ್ತಾರೆ. ಸೊ ಹೈಟ್ ಇರಬೇಕು, ವೆಯ್ಟ್ ಇರಬೇಕು. ಇದ್ದಾಗ ಏನಂತಂದ್ರೆ ಮನೆ ಯಜಮಾನಂಗೆ ಒಳ್ಳೆ ಸ್ಟೆಬಿಲಿಟಿ ಇರುತ್ತೆ, ಒಳ್ಳೆ ಗ್ರೋತ್ ಇರುತ್ತೆ, ಅವ್ರಿಗೆ ಒಳ್ಳೆ ಮನ್ನಣೆ ಇರುತ್ತೆ ಅಂತ. ಅಲ್ಲಿ ಬಿಟ್ಟು ನೋಡಿ, ಇಲ್ಲೂ ಕೂಡ ನಿಮ್ಗೆ ಏನಾಗುತ್ತೆ, ಇಲ್ಲೊಂದು ಕರ್ಣರೇಖೆ ಅಂತ ಬರುತ್ತೆ. ನೀವು ಲೈನ್ ಹಾಕೊಂಡ್ರೆ ಕಾರ್ನರ್ ಕುಣಿಸಿರ್ತಾರೆ. ಆಕ್ಚುಲ್ ಆಗಿ ಕಾರ್ನರ್ಗೆ ಬರಬಾರ್ದು. ಅದು ಟುವರ್ಡ್ಸ್ ವೆಸ್ಟ್ ಕಡೆಗೆ ಬಂದ್ರೆ ಒಳ್ಳೇದು. ವೆಸ್ಟ್ ಕಡೆಗೆ ಈ ಕಡೆ ಬಂದಾಗ ಇದು ಒಳ್ಳೆ ಗ್ರಿಡ್ ನೋಡಿ, ಪಶ್ಚಿಮಕ್ಕೆ ವರುಣ ಅಂತ ಹೇಳ್ತಾರೆ. ಸೊ ಇಲ್ಲಿ ಬಂದಾಗ ನಿಮ್ಗದು ಒಳ್ಳೇದು. ಅದೇ ರೀತಿಯಲ್ಲಿ ನಿಮಗೆ ದಕ್ಷಿಣದ ಕಡೆ ಹೋಯ್ತು ಅಂದ್ರೆ, ದಕ್ಷಿಣ ಏನಂತಂದ್ರೆ ನಿಮಗೆ ದಕ್ಷಿಣದಲ್ಲಿ ಬಂದಾಗ ಏನಾಗುತ್ತೆ, ಲೋನ್ಸ್ ಜಾಸ್ತಿ ಆಗುತ್ತೆ ಅಂತ. ಯಾಕೆಂದ್ರೆ ಇದು ಬೆಂಕಿ, ಇದು ಕುಜಾಧಿಪತಿ ಆಗ್ತಾರೆ. ಇಲ್ಲಿ ಬೆಂಕಿ ಇರ್ತಕ್ಕಂಥ ಜಾಗ. ಇಲ್ಲಿ ಓವರ್ ಹೆಡ್ ಟ್ಯಾಂಕ್ ಬಂದಾಗ ಅಲ್ಲಿ ಅನ್ವಾಂಟೆಡ್ ಎಕ್ಸ್ಪೆನ್ಸಸ್ ಬರ್ತಾ ಇರುತ್ತೆ, ಸಾಲ ಜಾಸ್ತಿ ಆಗುತ್ತೆ ಆ ಮನೆಯಲ್ಲಿ. ಮತ್ತು ಇನ್ನೊಂದು, ಕೆಲವೊಂದು ಮನೆಗಳಲ್ಲಿ ಏನಾಗುತ್ತೆ, ವೆಸ್ಟ್ ಫೇಸಿಂಗ್ ಮನೆಗಳಲ್ಲಿ ಕೆಲವು ಕಡೆ ಎಲ್ಲನೂ ಸೌತ್ ಈಸ್ಟಲ್ಲಿ ಮಾಡ್ಕೊಂಡಿರ್ತಾರೆ. ಓವರ್ ಹೆಡ್ ಟ್ಯಾಂಕು ಸೌತ್ ಈಸ್ಟಲ್ಲಿ ಮಾಡ್ಕೊಂಡಾಗ ಏನಾಗುತ್ತೆ, ಲಾಸ್ ಆಫ್ ವೆಲ್ತ್ ಅಂತ. ಅಂದರೆ ಅನಾಗತ್ಯವಾಗಿ ಖರ್ಚಾಗ್ತಾ ಇರುತ್ತೆ. ಯಾವುದೇ ರೀತಿ ದುಡ್ಡು ಬಂದ್ರೂ ಅನಾಗತ್ಯವಾಗಿ ಖರ್ಚಾಗ್ತಾ ಇರುತ್ತೆ, ಮತ್ತು ಅವ್ರಿಗೆ ಶತ್ರುಗಳು ಕೂಡ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಸೌತ್ ಈಸ್ಟಲ್ಲಿ, ಆಗ್ನೇಯದಲ್ಲಿ ಅಂದರೆ ಮೇಲ್ಗಡೆ ಓವರ್ ಹೆಡ್ ಟ್ಯಾಂಕು ಬರಬಾರ್ದು. ಅದೇ ರೀತಿಯಲ್ಲಿ ಈಗ ಈಸ್ಟಲ್ಲಿದೆ ಅಂದ್ಕೊಳ್ಳಿ. ಈಸ್ಟಲ್ಲಿದ್ದಾಗ ಏನಾಗುತ್ತೆ ಅಂದರೆ ಗ್ರೋತ್ ಕಮ್ಮಿ ಆಗುತ್ತೆ. ನೋಡಿ, ಆ್ಯಕ್ಚುಲಾಗಿ ಏನಂತಂದರೆ ಈಸ್ಟು ನಾರ್ತ್ ಕಡೆಗೆ ಕೆಳಗಡೆ ಸಂಪು ಅನ್ನೋದು ಭೂಮಿ ಲೆವೆಲಲ್ಲಿ ಇರಬೇಕದು. ಕೆಳಗಡೆ ಇದ್ದಾಗ ಒಳ್ಳೆ ಗಾಳಿ ಬೆಳಕು ಬರುತ್ತೆ ಅಂತ. ಇಲ್ಲೇನಾಗ್ಬಿಡುತ್ತೆ, ನಾನು ಹೇಳ್ತಾ ಇರೋದು ಮೇಲ್ಗಡೆ ಓವರ್ ಹೆಡ್ ಟ್ಯಾಂಕ್ ಇದ್ದಾಗ ಅಲ್ಲಿ ಸ್ಲೋ ಡೆವಲಪ್ಮೆಂಟ್ಸು, ನಿಧಾನಗತಿಯಲ್ಲಿ ಅಭಿವೃದ್ಧಿ ಆಗ್ತಾ ಇರುತ್ತೆ. ನಾರ್ತ್ ಈಸ್ಟಲ್ಲಿ ಇದ್ದಾಗ ಏನಾಗುತ್ತೆ ಅಂದರೆ ಟೆನ್ಷನ್ನು. ಯಾಕೆಂದರೆ ನೋಡಿ, ಈ ಕೆಳಗಡೆ ಇದ್ದಾಗ ಒಳ್ಳೆ ಗಾಳಿ ಬೆಳಕು ಬರ್ತಾ ಇದೆ, ಪ್ರಶಾಂತತೆ ಇರುತ್ತೆ, ನೆಮ್ಮದಿ ಇರುತ್ತೆ. ನಿಮ್ಗದು ಹೈಟ್ ಇತ್ತು ಅಂತಂದರೆ ಸ್ಟ್ರೆಸ್ಸು, ಮೇಲ್ಗಡೆ ಇದ್ದಾಗ ಸ್ಟ್ರೆಸ್ಸು, ಟೆನ್ಷನ್. ಸೊ ಹಾಗಾಗಿ ನಾರ್ತ್ ಈಸ್ಟಲ್ಲಿ ಬರಬಾರ್ದು. ನಾರ್ತಲ್ಲಿ ಇದ್ದಾಗೂ ಅಷ್ಟೇ. ನಾರ್ತಲ್ಲಿ ನೀವೇನಾದರೂ ಮೇಲ್ಗಡೆ ನೀರಿರೋ ಜಾಗ ಇರ್ಬೋದು ಅಂತಂದರೆ ತಪ್ಪದು. ಮೇಲ್ಗಡೆ ಇದ್ದಾಗ ಏನಾಗುತ್ತೆ, ಕೆಲಸ ಕಾರ್ಯಗಳಲ್ಲಿ ನಿಧಾನ ಆಗ್ತಾ ಇರುತ್ತೆ. ಕೆಳಗಡೆ ಇದ್ದು ಅಲ್ಲಿ ಓವರ್ ಹೆಡ್ ಟ್ಯಾಂಕ್, ಅಲ್ಲಿ ನಿಮಗೆ ಸಂಪಿತ್ತು, ಸ್ವಿಮ್ಮಿಂಗ್ ಪೂಲ್ ಇತ್ತು, ಪಾಂಡ್ ಇತ್ತು, ನಿಮ್ಗಲ್ಲಿ ಫೌಂಟೈನ್ ಎಲ್ಲ ಇತ್ತು ಅಂತಂದರೆ ಗ್ರೋತ್, ಅಭಿವೃದ್ಧಿ ಚೆನ್ನಾಗಿ ಆಗ್ತಾ ಇರುತ್ತೆ. ಬಟ್ ಮೇಲ್ಗಡೆ ಬರಬಾರ್ದು, ಹೈಟಲ್ಲಿ ಬರಬಾರ್ದು. ಓಕೆನಾ? ಸೊ ನೆಕ್ಸ್ಟು ನಾರ್ತ್ ವೆಸ್ಟು ಅಂದರೆ ವಾಯುವ್ಯದಲ್ಲಿ ಓವರ್ ಹೆಡ್ ಟ್ಯಾಂಕ್ ಇದೆ ಅಂದ ಪಕ್ಷದಲ್ಲಿ ಅಲ್ಲಿ ಹೆಲ್ತ್ ಇಶ್ಯೂಸ್ ಬರ್ತಾ ಇರುತ್ತೆ. ಮತ್ತು ಇನ್ನೊಂದು ಏನಂತಂದ್ರೆ, ಮಕ್ಕಳು ಮಾತು ಕೇಳಲ್ಲ, ಅವ್ರ ಮಾತು ಯಾರೂ ಕೇಳಲ್ಲ. ಇಲ್ಲಿದ್ದ ನಾರ್ತ್ ವೆಸ್ಟು ನೀರು ಬಂದಾಗ ಅಲ್ಲಿ ಆರೋಗ್ಯ ಸಮಸ್ಯೆ ಬರುತ್ತೆ, ಮತ್ತು ಅಲ್ಲಿ ಮಕ್ಕಳು ಮಾತು ಕೇಳಲ್ಲ ಅಂತ ಹೇಳ್ತಾರೆ. ಇನ್ನೊಂದು ಬ್ರಹ್ಮಸ್ಥಾನ ನೋಡಿ, ಖಾಲಿ ಇರಬೇಕು, ಸೋಲ್ ಆಫ್ ದಿ ಪ್ರಾಪರ್ಟಿ, ಏನು ಭಾರ ಬರಬಾರ್ದು, ಖಾಲಿ ಇದ್ದಷ್ಟು ಒಳ್ಳೆಯದು. ಇಲ್ಲಿ ಏನಾದರೂ ನೀವು ಬ್ರಹ್ಮಸ್ಥಾನದಲ್ಲಿ ಮೇಲ್ಗಡೆ ಟ್ಯಾಂಕ್ ಎಲ್ಲ ಇಟ್ಟಿದ್ದೀರಾ ಅಂತಂದಾಗ ಅಲ್ಲಿ ಭಾರ ಬಂದಾಗ ಏನಾಗುತ್ತೆ, ಸ್ಟೆಬಿಲಿಟಿ, ಗ್ರೋತ್ ಎಲ್ಲ ರೀತಿಯಲ್ಲೂ ಅವ್ರಿಗೆ ತೊಂದರೆ ಆಗುತ್ತೆ. ಹಾಗಾಗಿ ಎಲ್ಲ ಥರ ಪ್ರಾಬ್ಲಮ್ಸು ಅವರು ಫೇಸ್ ಮಾಡಬೇಕಾಗುತ್ತೆ. ಕರೆಕ್ಟ್ ಪೊಸಿಷನ್ನು ವೆಸ್ಟ್ ಟುವರ್ಡ್ಸು ಸೌತ್ ವೆಸ್ಟ್ ಕಡೆಗೆ ಇದ್ದ ಪಕ್ಷದಲ್ಲಿ ಆ ಮನೆಯಲ್ಲಿ ಒಳ್ಳೆ ರೀತಿಯಲ್ಲಿ ಅಭಿವೃದ್ಧಿ ಆಗ್ತಾ ಇರುತ್ತೆ, ಗ್ರೋತ್ ಆಗ್ತಾ ಇರುತ್ತೆ, ಒಳ್ಳೆ ರೀತಿ ಡೆವಲಪ್ಮೆಂಟ್ಸ್ ಇರುತ್ತೆ. ಇದೇ ರೀತಿ ಸರಳ ವಾಸ್ತು ಟಿಪ್ಸ್ಗಾಗಿ ನನ್ನ ಪೇಜ್ನ ಫಾಲೋ ಮಾಡ್ತಾ ಇರಿ. ಎಲ್ರಿಗೂ ಶುಭವಾಗಲಿ. ನಮಸ್ಕಾರ.